the famous Sharavati river. So ಇವಾಗ ಇದನ್ನೇ ತಿನ್ನುವ. 2 ಮೊಟ್ಟೆ ಕೊಡ್ತಾರೆ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಆ್ಯಂಡ್ ಒನ್ ಮೋರ್ ನ್ಯೂ ವಿಡಿಯೋ. ಸೊ ಇವತ್ತು ನಾನು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ, ಅಂಕೋಲಾಗೆ. ಹೇಗೆ ಹೋಗ್ತಿದ್ದೀನಿ ಅಂದರೆ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಸೊ ಟ್ರೈನ್ ಬಂದು 6:50ಗೆ ಇರೋದು ಮೆಜೆಸ್ಟಿಕ್ಕಿಂದ. ಸೊ ಇವಾಗ ನಾನು ಇಲ್ಲಿಂದ ಫಸ್ಟ್ ಮೆಜೆಸ್ಟಿಕ್ ಹೋಗಬೇಕು, ಆಮೇಲೆ ಅಲ್ಲಿಂದ ಟ್ರೈನ್ ಹತ್ತೋದು. ಸೊ ಬನ್ನಿ, ಆಗಿದ್ರೆ ತಡ ಮಾಡಿದೆ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಫಸ್ಟ್ ನಾನು ಇವಾಗ ಇಲ್ಲಿಂದ ಇಂದಿರಾನಗರ್ ಮೆಟ್ರೋ ಹೋಗಬೇಕು. ಆಮೇಲೆ ಅಲ್ಲಿಂದ ಮೆಟ್ರೋ ಹಿಡಿದು KSR ರೈಲ್ವೆ ಸ್ಟೇಷನ್ ಹೋಗೋದು. ಸೊ ಗೈಸ್, ನಾನಿವಾಗ ಇಂದಿರಾನಗರ್ ಮೆಟ್ರೋ ರೀಚ್ ಆಗಿದ್ದೀನಿ. ಸೊ ಇವಾಗ ನಾನು ಪರ್ಪಲ್ ಲೈನ್ ಹಿಡಿಬೇಕು. ಸೊ ಟುವರ್ಡ್ಸ್ ಚಲ್ಗಟ್ಟ. ಸೊ ಇಲ್ಲಿಂದ KSR ರೈಲ್ವೆ ಸ್ಟೇಷನ್ಗೆ ಮೆಟ್ರೋ ಡೈರೆಕ್ಟು. ಇವಾಗ ಗಂಟೆ 5 o'clock ಆಗಿದೆ, ಇನ್ನೂ 2 hours ಇದೆ. ತಲುಪಲಿದೆ. ಬಾಗಿಲುಗಳು ಬಲಕ್ಕೆ ತೆರೆಯ. ಮತ್ತು ಗೈಸ್, ಈ ಟ್ರೈನ್ ಬಂದು 8th ಪ್ಲ್ಯಾಟ್ಫಾರ್ಮಲ್ಲಿರುತ್ತೆ KSR ಸ್ಟೇಷನಲ್ಲಿ. ಸೊ ಗೈಸ್, ನಾನೀಗ 8th ಪ್ಲ್ಯಾಟ್ಫಾರ್ಮ್ಗೆ ಹೋಗ್ತಾ ಇದ್ದೀನಿ. ಸೊ ಇನ್ನೂ ಟ್ರೈನ್ ಬಂದಿಲ್ಲ. ಸೊ ಈ ಟ್ರೈನ್ ಹಾಫ್ ಆನ್ ಅವರ್ ಇರೋ ಮುಂಚೆ ಬರುತ್ತೆ. ಸೊ 6:30 ಆಗಿ ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತೆ. ಸೊ ಗೈಸ್, ಇವಾಗ ನಮ್ಮ ಟ್ರೈನ್ ಬಂದಿದೆ, ಪಂಚಗಂಗಾ ಎಕ್ಸ್ಪ್ರೆಸ್. ಸೊ ನಂದು ಕೋಚ್ ಪೊಸಿಷನ್ ಬಂದು S2. ಸೊ ಇನ್ನೂ ನಾನು ಮುಂದೆ ಹೋಗಬೇಕು. ಸೊ ಗೈಸ್, ಇವಾಗ ನಾನು ಸೀಟಿಗೆ ಬಂದಿದ್ದೀನಿ. ನನಗೆ ಸೈಡ್ ಲೋವರ್ ಸೀಟ್ ಸಿಕ್ಕಿದೆ. ಇನ್ನೂ 1 hour ಇದೆ ಟ್ರೈನ್ ಬಿಡೋಕ್ಕೆ. ಸೊ ಗೈಸ್, ನಮ್ಮ ಟ್ರೈನ್ ಇವಾಗ ಹೊರಡ್ತಾ ಇದೆ. ಸೊ ಈ ಟ್ರೈನ್ ಬಂದು ಯಶವಂತಪುರ, ಕುಣಿಗಲ್, ಸಕಲೇಶ್ಪುರ ಈ ರೂಟಲ್ಲಿ ಹೋಗೋದು. ಸೊ ಅಂಕೋಲಾಗೆ ಬೆಳಗ್ಗೆ 7 o'clock ರೀಚ್ ಆಗುತ್ತಿದ್ದು. ಬಟ್ ಇನ್ ಕೇಸ್ ಮಧ್ಯದಲ್ಲಿ ಕ್ರಾಸಿಂಗ್ ಎಲ್ಲ ಬಂತಂದರೆ ಸ್ವಲ್ಪ ಡಿಲೇ ಆಗುತ್ತೆ. ಗೈಸ್, ಇದೆ ಎಗ್ ಬಿರಿಯಾನಿ ಯಾವಾಗ ನಾನು ತೊಗೊಂಡಿದ್ದು. ಸೊ ಇವಾಗ ಇದನ್ನೇ ತಿನ್ನುವ. 2 ಮೊಟ್ಟೆ ಕೊಡ್ತಾರೆ. ಇವಾಗ ಟ್ರೈನು ಕುಣಿಗಲ್ ರೀಚ್ ಆಗಿದೆ. ಇನ್ನೂ ಒಂದು 10 hours ಜರ್ನಿ, 10-11 hours ಜರ್ನಿ.
A few moments later. ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ನಾನಿವಾಗ ಬೈಂದೂರು ರೀಚ್ ಆಗಿದ್ದೀನಿ. ಮೂಕಾಂಬಿಕಾ ರೋಡ್ ಬೈಂದೂರು. ಇವಾಗ ಗಂಟೆ 6 o'clock ಆಗಿದೆ. ಸೊ ಇನ್ನೂ ಇಲ್ಲಿಂದ ಒಂದು 1.5 hour ಆಗುತ್ತೆ ಅಂಕೋಲಾ ರೀಚ್ ಆಗೋ ತನಕ. ಸೊ ಗೈಸ್, ಇವಾಗ ನಾವು ಭಟ್ಕಳ ರೀಚ್ ಆಗಿದ್ದೀವಿ. ಸೊ ನಮ್ಮ ಚಿಕ್ಕಮ್ಮನ ಮನೆ ಕೂಡ ಭಟ್ಕಳದಲ್ಲೇ ಇರೋದು. ಸೊ ಇವಾಗ ಟೈಮ್ 6:30 ಆಗಿದೆ. ಸೊ ಇಲ್ಲಿಗೆ ಆ್ಯಕ್ಚುಲಿ 5:50 ಏನೋ ಬರಬೇಕಿತ್ತು, ಬಟ್ ಇವತ್ತು ಅರೌಂಡ್ 40 minutes ಡಿಲೇ ಆಗಿದೆ ಟ್ರೈನು. ಸೊ ಗೈಸ್, ನಾವೀಗ ರೀಚ್ ಆಗಿದ್ದೀವಿ ಮುರುಡೇಶ್ವರ ನೋಡಿ ಹೀಗಿದೆ ಸ್ಟೇಷನ್ನು. ಸೊ ಮತ್ತು ನಮ್ಗೆ ಇಲ್ಲಿಂದ ಇನ್ನೂ ಒಂದು 1.5 hour ಆಗುತ್ತೆ ಅಂಕೋಲಾ. ಸೊ ಇವತ್ತು ಟ್ರೈನ್ ತುಂಬ ಲೇಟ್ ಆಯಿತು. ಸೊ ಇವಾಗ ಯಾರೂ ಇಲ್ಲ ನೋಡಿ ಟ್ರೈನಲ್ಲಿ. ಗೈಸ್, ಟೂರಿಸ್ಟ್ ನೋಡಿ ಎಷ್ಟೊಂದು ಜನ ಅಂತ. ಎಲ್ರಿಗೂ ಏಪ್ರಿಲ್ ಸಮ್ಮರ್ ವೆಕೇಷನ್ ಇದೆ. ಸೊ ಅದಕ್ಕೆ ಇವಾಗ ಎಲ್ಲರೂ ಮುರುಡೇಶ್ವರ, ಗೋಕರ್ಣ ಈ ಕಡೆ ಬರ್ತಾರೆ ನಮ್ಮ ಕೋಸ್ಟಲ್ ಸೈಡ್ಗೆ. ನಮ್ಮ ಊರ ಗಾಳಿ ಮಾತ್ರ ಸಖತ್ ಫ್ರೆಶ್ಶು, ಕ್ಲೀನ್ ಪ್ಲೇಸ್. ಈ ಕಡೆ ಎಲ್ಲ ನೋಡಿ, ಫುಲ್ ಕವರ್ಡ್ ವಿತ್ ಗ್ರೀನ್ಸ್. Guys, the famous Sharavati river. ಸೊ ಗೈಸ್, ನಾವೀಗ ಹೊನ್ನಾವರ ರೀಚ್ ಆಗಿದ್ದೀವಿ. ನಮ್ಮ ಊರಿಗೆ ಬಂದರೆ ಹೀಗೆ ಫುಲ್ಲಿ ಹಸಿರು ನೋಡೋಕ್ಕೆ ಸಿಗುತ್ತೆ. ಫುಲ್ ಮರ ಗಿಡ, ಅಲ್ಲೆಲ್ಲ ಕೋಕೋನಟ್ ಟ್ರೀಸ್. ಮತ್ತು ಇವಾಗ ಟ್ರೈನ್ ಹೊರಡ್ತಾ ಇದೆ. ಸೊ ಇನ್ನೂ ಒಂದು 1/2 hour ಆಗುತ್ತೆ ಅಂಕೋಲಾ ರೀಚ್ ಆಗೋ ತನಕ. ಸೊ ಗೈಸ್, ನಾವೀಗ ಕುಮಟಾ ರೀಚ್ ಆಗಿದ್ದೀವಿ. ಸೊ ಕುಮಟಾ ಬಸ್ ಸ್ಟ್ಯಾಂಡ್ ನೋಡಿ ಹೇಗಿದೆ. ರೈಲ್ವೆ ಸ್ಟೇಷನ್ ಇಲ್ಲಿ ಮೇಲಿಂದನೇ ಕಾಣುತ್ತೆ. ಸೊ
ವೆಲ್ಕಮ್ ಟು ಕುಮ್ಟಾ. ನೋಡಿ ಕುಮ್ಟಾ ಬಸ್ ಸ್ಟ್ಯಾಂಡ್, ಅದು ಹೊಸ ಬಸ್ ಸ್ಟ್ಯಾಂಡ್. ವಾವ್, ನಮ್ಮೂರು ನೋಡಿ ಎಷ್ಟು ಚಂದ ಅಂತ. Wow, just look at this. ಗೈಸ್, ಇದೆ ನೋಡಿ ಅಘನಾಶಿನಿ ರಿವರ್, ಇನ್ನೊಂದು ಫೇಮಸ್ ರಿವರ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ನಲ್ಲಿ. ನಾವಿವಾಗ ಗೋಕರ್ಣ ರೀಚ್ ಆಗಿದ್ದೀವಿ. ಇವಾಗ ಟೈಮ್ 7:45 ಆಗಿದೆ. ನೋಡಿ ಗೋಕರ್ಣ ನೋಡಿ ಹೇಗಿದೆ. ಗೋಕರ್ಣ ರೈಲ್ವೆ ಸ್ಟೇಷನ್. ಆ್ಯಕ್ಚುಲಿ ಮೇನ್ ಎಂಟ್ರೆನ್ಸ್ ಇರೋದು ಆ ಕಡೆಯಿಂದ ಸ್ಟೇಷನ್. ಜನ ಸಿಕ್ಕಾಪಟ್ಟೆ ಇವಾಗ, ವೆಕೇಷನ್ ಟೈಮ್ ಅಲ್ವಾ, ಅದಕ್ಕೆ. ಗೋಕರ್ಣಿಂದ ಅಂಕೋಲ ಬರೀ 10 ಮಿನಿಟ್ಸ್ ಅಷ್ಟೇ ಟ್ರೈನಲ್ಲಿ. ಸೊ ಇನ್ನೊಂದು 10 ಮಿನಿಟ್ಸಲ್ಲಿ ನಾವು ಅಂಕೋಲ ರೀಚ್ ಆಗ್ತೀವಿ. ಎಕ್ಸೈಟೆಡ್ ಟು ಬಿ ವಿಸಿಟಿಂಗ್ ಹೋಮ್ ಅಗೇನ್. ನೋಡಿ, ಈ ಕಡೆ ಇನ್ನೊಂದು ಟ್ರೈನ್ ಇತ್ತು. ಸೊ ಇದು ಕ್ರಾಸಿಂಗಿಗೆ ವೇಟ್ ಮಾಡ್ತಾಯಿತ್ತು. ಇವಾಗ ಇದು ಹೋಯಿತು. ಟ್ರಿವ್ಯಾಂಡ್ರಮ್ ಹೋಗೋದದು, ಕೇರಳ. ಸೊ ಇವಾಗ ನಮ್ಮ ಟ್ರೈನ್ ಕೂಡ ಹೊರಡ್ತಾ ಇದೆ. ಸೊ ಗೈಸ್, ಇವಾಗ ನಾನು ಲಗೇಜ್ ಎಲ್ಲ ತಂದು ಇಟ್ಕೊಂಡಿದ್ದೀನಿ. ಬಿಕಾಸ್ ನೆಕ್ಸ್ಟ್ ಸ್ಟೇಷನ್ನೇ ನಮ್ಮದು ಅಂಕೋಲ. ಸೊ ಗೈಸ್, ನೀವೇನಾದ್ರು ಟ್ರೈನ್ ಟ್ರಾವೆಲ್ ಮಾಡಿದ್ರೆ ಈ ಥರ ಎಲ್ಲ ಕಸ ಎಲ್ಲ ಹಾಕಬೇಡಿ. ನೋಡಿ, ಎಲ್ಲರೂ ಇಲ್ಲೇ ಹೋದಾಕಿಟ್ಟು ಹೋಗಿದ್ದಾರೆ. ಸೊ ಇಲ್ಲೇ ಸಪ್ರೇಟ್ ಡಸ್ಟ್ಬಿನ್ ಅಂತ ಇರುತ್ತೆ, ಇಲ್ಲಿ ಹಾಕ್ಬೋದು. ಆ್ಯಂಡ್ ಇವನ್ ಹೊರಗಡೆ ಕೂಡ ಏನು ಎಸಿಬೇಡಿ. ಕರ್ನಾಟಕದ ಬಾರ್ಡೋಲಿ, ಅಂಕೋಲ. ಸೊ ಗೈಸ್, ನಾನಿವಾಗ ಅಂಕೋಲ ಸ್ಟೇಷನ್ ರೀಚ್ ಆಗಿದ್ದೀನಿ. ಇವಾಗ ಗಂಟೆ 8 o'clock ಆಗಿದೆ. 14 hours ಆಯಿತು ಈಗ ಜರ್ನಿ ಮಾಡ್ತಾ. ಸೊ ಇವಾಗ ಇಲ್ಲಿಂದ ಬಸ್ ಸ್ಟ್ಯಾಂಡ್ ಹೋಗೋದು, ಆಮೇಲೆ ಅಲ್ಲಿಂದ ನಮ್ಮೂರಿಗೆ ಬಸ್ಸಲ್ಲಿ ಹೋಗೋದು. ಸೊ ಗೈಸ್, ಈ ಟ್ರೈನ್ ಲಾಸ್ಟ್ ಸ್ಟಾಪ್ ಬಂದು ಕಾರವಾರ. ಸೊ ಅಂಕೋಲ ಆದಮೇಲೆ ನೆಕ್ಸ್ಟ್ ಸ್ಟೇಷನ್ನೇ ಕಾರವಾರ. ಇವಾಗ ಟ್ರೈನ್ ಅಂತೂ ಫುಲ್ ಖಾಲಿ ಇದೆ. ನೋಡಿ, ಯಾರೂ ಇಲ್ಲ ಟ್ರೈನಲ್ಲಿ. ಅಂಕೋಲ ಸ್ಟೇಷನ್ ನೋಡಿ ಹೇಗಿದೆ. ದಿಸ್ ಈಸ್ ಒನ್ ಆಫ್ ದ ಓಲ್ಡ್ ಸ್ಟೇಷನ್. ಸೊ ಗೈಸ್, ಇಲ್ಲೇ ಇವಾಗ ಆಟೋ ಇರುತ್ತೆ, ಇಲ್ಲಿಂದ ಬಸ್ ಸ್ಟ್ಯಾಂಡ್ ಹೋಗೋದು, ಆಮೇಲೆ ಅಲ್ಲಿಂದ ಮತ್ತೆ ಬಸ್ ಹಿಡಿಬೇಕು ನಾನು. ಇವಾಗ ಬಸ್ ಸ್ಟ್ಯಾಂಡ್ ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ ಬಸ್ ಸ್ಟ್ಯಾಂಡ್ ಒಂದು 10-15 ಮಿನಿಟ್ಸ್ ಅಷ್ಟೇ ಇರೋದು.
ಗೈಸ್ ಇವಾಗ ನಾನು ಅಂಕೋಲಾ ಬಸ್ ಸ್ಟ್ಯಾಂಡ್ ರೀಚ್ ಆಗಿದ್ದೀನಿ. ನೋಡಿ ಇದೆ ಅಂಕೋಲಾ ಬಸ್ ಸ್ಟ್ಯಾಂಡ್. ಸೊ ಇಲ್ಲಿ ನನಗೆ ಟ್ಯಾಂಪೋದಲ್ಲೂ ಹೋಗ್ಬೋದು ಅಥವಾ ಅಲ್ಲಿ ಬಸ್ಸಲ್ಲೂ ಹೋಗ್ಬೋದು. ಸೊ ನಾನು ಬಸ್ಸಲ್ಲೇ ಹೋಗ್ತೀನಿ ಅಂದರೆ ಸ್ವಲ್ಪ ಬೇಗ ಹೋಗ್ಬಿಡ್ತೀನಿ ಅಂತ ಅದಕ್ಕೆ. ಸೊ ಇವಾಗ ಬಸ್ಸಿಂದ ಇಲ್ಲಿಂದ ನಾನು ಅವರ್ಸ ಅನ್ನೋ ಪ್ಲೇಸ್ಗೆ ಹೋಗಬೇಕು. ಸೊ ಅಲ್ಲಿಂದ ಮತ್ತೆ ಆಟೋ ತೊಗೊಂಡು ಮನೆ ಕಡೆ ಹೋಗೋದು. ಅಂಕೋಲಾ ಬಸ್ ಸ್ಟ್ಯಾಂಡ್, ಇಲ್ಲಿ ಕುಮಟಾ ಬಸ್ ಇದೆ, ಅದು ಕೊಲ್ಲಾಪುರ ಬಸ್. ಸೊ ಗೈಸ್ ನಾನಿವಾಗ ಅಂಕೋಲೆಯಿಂದ ಬಸ್ ಹತ್ತಿ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಗೈಸ್ ಇವಾಗ ಮನೆಗೆ ರೀಚ್ ಆಗಿದ್ದೀನಿ. ನೋಡುವ ಯಾರು ಬರ್ತಾರಂತ ಫಸ್ಟ್. ಬಂದ್ಬಿಡ್ತಾ ಇದೆ. ಎಸ್